ವಿಶ್ವವನ್ನೇ ಗೆದ್ದು ಬೀಗಿದ ರೋಹಿತ್ ಪಡೆ ವಿಶ್ವಕಪ್ ಜೊತೆ ಈಗ ಟೀಂ ಇಂಡಿಯಾ ತವರಿಗೆ ಮರಳಿದೆ. ವಿಶ್ವವನ್ನೇ ಗೆದ್ದು ಬೀಗಿದಂತಹ ರೋಹಿತ್ ಪಡೆ ಹೆಮ್ಮೆಯಲ್ಲಿ ವಿಶ್ವಕಪ್ನ ಜೊತೆ ತವರಿಗೆ ಮರಳಿದೆ. ಕಳೆದ 3 ದಿನದಿಂದ ಬಾರ್ಬಡೋಸ್ನಲ್ಲಿ ಸಿಲುಕಿದ್ದ ಟೀಂ ಇಂಡಿಯಾ ಅಂತಾರಾಷ್ಟ್ರೀಯ ಟಿ20 ವಿಶ್ವಕಪ್ ಗೆದ್ದ ಸಂಭ್ರಮದಲ್ಲಿ ಭಾರತೀಯರಿದ್ದಾರೆ. ಟೀಂ ಇಂಡಿಯಾ ಆಟಗಾರರಿಗೆ ದೆಹಲಿಯಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ. ಟೀಂ ಇಂಡಿಯಾ ಆಟಗಾರರು ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಂತೆ ದೆಹಲಿ ಏರ್ಪೋರ್ಟ್ನಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ. ದೆಹಲಿ ವಿಮಾನ ನಿಲ್ದಾಣದಲ್ಲಿ ಟೀಂ ಇಂಡಿಯಾಗೆ ಅದ್ದೂರಿ ವೆಲ್ಕಮ್ ನೀಡಲಾಯಿತು. ಬೆರಿಲ್ ಚಂಡಮಾರುತದ ಪರಿಣಾಮ ಬಾರ್ಬಡೋಸ್ನಲ್ಲೇ ಟೀಂ ಇಂಡಿಯಾ ಸಿಕ್ಕಾಕೊಂಡಿತ್ತು. ಈಗ ವಿಶ್ವಕಪ್ ಜೊತೆ ತವರಿಗೆ ಟೀಂ ಇಂಡಿಯಾ ವಾಪಸ್ ಆಗಿದೆ. ಬೆರಿಲ್ ಚಂಡಮಾರುತದ ಪರಿಣಾಮ ಬಾರ್ಬಡೋಸ್ನಲ್ಲೇ ಟೀಂ ಇಂಡಿಯಾ ಆಟಗಾರರು ಸಿಕ್ಕಾಕೊಂಡಿದ್ರು. ವಿಶೇಷ ಚಾರ್ಟರ್ ಫ್ಲೈಟ್ ಮೂಲಕ ಟೀಂ ಇಂಡಿಯಾ ಬಂದಿಳಿದಿದೆ. ವಿಶೇಷ ಚಾರ್ಟರ್ ಫ್ಲೈಟ್ ಅನ್ನ ಏರ್ ಇಂಡಿಯಾ ಕಳಿಸಿತ್ತು. ಈಗ ವಿಶ್ವಕಪ್ ಜೊತೆ ಟೀಂ ಇಂಡಿಯಾ ಆಟಗಾರರು ದೆಹಲಿ ಏರ್ಪೋರ್ಟ್ಗೆ ಬಂದಿಳಿದಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಭರ್ಜರಿಯಾದಂತಹ ಸ್ವಾಗತವನ್ನ ಟೀಂ ಇಂಡಿಯಾಗೆ ಕೋರಲಾಯಿತು. ಟೀಂ ಇಂಡಿಯಾ ಅಭಿಮಾನಿಗಳು ಸಂಭ್ರಮಿಸ್ತಾ ಇರೋ ದೃಶ್ಯವನ್ನ ನೋಡ್ತಾ ಇದ್ದೀರಿ. ದೆಹಲಿ ಏರ್ಪೋರ್ಟ್ನಲ್ಲಿ ಟೀಂ ಇಂಡಿಯಾ ಆಟಗಾರರಿಗೆ ಸಿಕ್ಕಂತಹ ಭರ್ಜರಿ ವೆಲ್ಕಮ್ ಇದು. ತವರಿಗೆ ವಾಪಸ್ ಆಗ್ತಾ ಇದ್ದಂತೆ ಘೋಷಣೆಗಳ ಮೂಲಕ ಟೀಂ ಇಂಡಿಯಾ ಆಟಗಾರರನ್ನ ವೆಲ್ಕಮ್ ಮಾಡಿದ್ರು ಅಭಿಮಾನಿಗಳು. ವಿರಾಟ್ ಕೊಹ್ಲಿ ಪರ ಘೋಷಣೆ ಕೂಗ್ತಾ ಇದ್ದಾರೆ ಅಲ್ಲಿ ಅಭಿಮಾನಿಗಳು. ಕೊಹ್ಲಿ ಕೊಹ್ಲಿ ಅಂತ ಇಡೀ ಟೀಂ ಇಂಡಿಯಾಗೆ ಭರ್ಜರಿ ವೆಲ್ಕಮ್ ಮಾಡ್ತಿದ್ದಾರೆ. ಕೈಯಲ್ಲಿ ಫ್ಲಾಗ್ ಅನ್ನ ಹಿಡಿದು ಭಾರತ ತಂಡವನ್ನ ಸ್ವಾಗತಿಸ್ತಾ ಇದ್ದಾರೆ. ಟೀಂ ಇಂಡಿಯಾ ತವರಿಗೆ ವಾಪಸ್ ಆಗಿದೆ. ಚಂಡಮಾರುತದ ಪರಿಣಾಮ ಬಾರ್ಬಡೋಸ್ನಲ್ಲೇ ಸ್ಟಕ್ ಆಗಿದ್ರು ಟೀಂ ಇಂಡಿಯಾ ಆಟಗಾರರು. ಈಗ ವಿಶೇಷ ಚಾರ್ಟರ್ ಫ್ಲೈಟ್ನ ಮೂಲಕ ಟೀಂ ಇಂಡಿಯಾ ತವರಿಗೆ ವಾಪಸ್ ಆಗಿದೆ. ವಿಶ್ವಕಪ್ನ ಜೊತೆ ವಾಪಸ್ ಆದಂತಹ ಭಾರತ ತಂಡದ ಆಟಗಾರರನ್ನ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಸಂಭ್ರಮಾಚರಣೆ ದೆಹಲಿ ಏರ್ಪೋರ್ಟ್ನಲ್ಲಿ. ಟೀಂ ಇಂಡಿಯಾ ಆಟಗಾರ ಕೊಹ್ಲಿ ಪರ ಘೋಷಣೆಗಳು ಕೂಗ್ತಾ ಇದ್ದಾರೆ. ಕೊಹ್ಲಿ ನಾಮ ಜಪ ಮಾಡುತ್ತಿದ್ದಾರೆ ಅಭಿಮಾನಿಗಳು. ದೆಹಲಿ ಏರ್ಪೋರ್ಟ್ನ ದೃಶ್ಯ ಇದು. ವಿಶೇಷ ಚಾರ್ಟರ್ ಫ್ಲೈಟ್ನ ಮೂಲಕ ಟೀಂ ಇಂಡಿಯಾ ಭಾರತಕ್ಕೆ ವಾಪಸ್ ಆಗಿದೆ. ಸಂಭ್ರಮದ ಕ್ಷಣ ಭಾರತದ ಪಾಲಿಗೆ. ಟೀಂ ಇಂಡಿಯಾ ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡ ಈಗ ಅದೇ ವಿಶ್ವಕಪ್ನೊಂದಿಗೆ ಟೀಂ ಇಂಡಿಯಾ ಭಾರತಕ್ಕೆ ರಿಟರ್ನ್ ಆಗಿದೆ. ಹಾಗೆ ನೋಡಿದ್ರೆ ಈ ಹಿಂದೆಯೇ ಭಾರತಕ್ಕೆ ಬರಬೇಕಾಗಿತ್ತು. ಆದರೆ 3 ದಿನ ಅಲ್ಲೇ ಆಟಗಾರರು ಸ್ಟಕ್ ಆಗಿತ್ತು. ಬಾರ್ಬಡೋಸ್ನಲ್ಲಿ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗಿತ್ತು. ಹಾಗಾಗಿ ಭಾರತಕ್ಕೆ ವಾಪಸ್ ಆಗೋದಕ್ಕೆ ಸಾಧ್ಯವಾಗಿರಲಿಲ್ಲ. ಈಗ ಭಾರತಕ್ಕೆ ಟೀಂ ಇಂಡಿಯಾ ವಾಪಸ್ ಆಗಿದ್ದು ಅವರಿಗೆ ಅದ್ದೂರಿಯಾದಂತಹ ವೆಲ್ಕಮ್ ಸಿಗ್ತಾ ಇದೆ ದೆಹಲಿ ಏರ್ಪೋರ್ಟ್ನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.